Good evening, everyone. This is your beautiful channel Pradeep Goda 09. Welcome to you all. The reality of physics. ಇವತ್ತು ನಾವೇನ್ ಮಾಡೋದು ರಿಯಾಲಿಟಿಗೆ ಎಂಟ್ರಿ ಆಗೋಪಿ ದಟ್ ಈಸ್ ದ ಕ್ಲಾಸ್ 12th ಫಿಸಿಕ್ಸ್. ಕ್ಲಾಸ್ 12th ಫಿಸಿಕ್ಸ್ ಒಳಗಡೆ ರಿಯಾಲಿಟಿ ಏನನ್ನೋದು ನಾನು ತೋರಿಸ್ತೀನಿ ನಿಮಗೆ. ಕರೆಕ್ಟಾ? ಆ ರಿಯಾಲಿಟಿ ಜೊತೆ ಹೆಂಗ್ ಡೀಲ್ ಮಾಡ್ಬೇಕನ್ನೋದು ನಾನು ತೋರಿಸ್ತೀನಿ. ದಟ್ ಈಸ್ ದ ಪಾರ್ಟ್ 4 ಆಫ್ ray optics chapter. In this session, we are going to study about image formation in plane mirror. ಪ್ಲೇನ್ ಮಿರರ್ಸ್ ಒಳಗಡೆ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತಾವ ಅಂತ ಹೇಳಿ ನೋಡ್ಬೇಕಪ್ಪ. ಇಮೇಜ್ ಫಾರ್ಮ್ ಸುಮ್ಮನೆ ಆಗಲ್ಲಪ್ಪ. ಸಪೋಸ್ ನಿಮ್ ಮನಿ ಒಳಗಡೆ ಏನಪ್ಪಾ ಅಂದ್ರೆ ಮಿರರ್ ಇರ್ತೈತಿ, ಮಿರರ್ ಒಳಗಡೆ ಹೋಗಿ ನೀನು ಫೇಸ್ ನೋಡ್ಕೋಬೇಕು, ನಿಂದು ಈ ತರ ನೀ ಶೋ ಆಫ್ ಕೊಡ್ಬೇಕು, ಹೇರ್ ಸ್ಟೈಲ್ ಫಿಕ್ಸ್ ಮಾಡ್ಕೋಬೇಕು, ಇಲ್ಲ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ ಮಾಡ್ಕೋಬೇಕಾಗಿತ್ತು, ಹೇರ್ ಸ್ಟೈಲ್ ಸೆಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ಪ್ಲೇನ್ ಮಿರರ್ ಬೇಕು. ಆ ಪ್ಲೇನ್ ಮಿರರ್ ಬೇಕಾಗಿತ್ತಪ್ಪ ಅಂತಂದ್ರ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತದ. ಆ ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಂದ್ರ ಏನೇನ್ ರೂಲ್ಸ್ ಫಾಲೋ ಮಾಡಬೇಕು, ವಿಚ್ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ಟು ಫಾರ್ಮ್ ದ ಇಮೇಜ್ ಆಫ್ ಅಸ್ ಇನ್ ದ ಮಿರರ್. ಮಿರರ್ ಒಳಗಡೆ ಏನೇನು ರೂಲ್ಸ್ ಫಾಲೋ ಮಾಡ್ಬೇಕಪ್ಪಿ ನಮ್ ಇಮೇಜ್ ಅಲ್ಲಿ ಫಾರ್ಮ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ಸ್ ನೋಡುವ. ಫಸ್ಟ್ ರೂಲ್ ನಂಬರ್ 1 ಏನಪ್ಪಾ ಅಂತಂದ್ರ, ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಂದ್ರ ಮಿನಿಮಮ್ ನನಗೆ ಎಷ್ಟು ಬೇಕು, 2 ಲೈಟ್ ರೇಸ್ ಬೇಕು. ಫಸ್ಟ್ ಪಾಯಿಂಟ್, minimum 2 light rays we need to form an image. Minimum 2 light rays ಬೇಕು ನನಗೆ ಟು ಫಾರ್ಮ್ ಆನ್ ಇಮೇಜ್. ನನ್ನ ಇಮೇಜ್ ಏನಾದ್ರು ಎಲ್ಲರ ನಾಟ್ ಓನ್ಲಿ ಇನ್ ದ ಪ್ಲೇನ್ ಮಿರರ್ ಅಪ್ಪಿ, ಬೇಕಾದಲ್ಲಿ ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಮಿನಿಮಮ್ 2 ಲೈಟ್ ರೇಸ್ ಬೇಕು. ಹೌದಾ? ಸಿಮಿಲರ್ಲಿ ಅವು ಎರಡು ಲೈಟ್ ರೇಸ್ ಯಾವಾಗಿರ್ಬೇಕಾಗಿತ್ತಪ್ಪ, ದೋಸ್ ಶುಡ್ ಬಿ ರಿಫ್ಲೆಕ್ಟೆಡ್ ಲೈಟ್ ರೇಸ್. ಯಾವಾಗಿರ್ಬೇಕು ಅವು? ದೋಸ್ ಶುಡ್ ಬಿ ರಿಫ್ಲೆಕ್ಟೆಡ್ ಲೈಟ್ ರೇಸ್. ಅವು ಎರಡು ಏನು ರಿಫ್ಲೆಕ್ಟೆಡ್ ಲೈಟ್ ರೇಸ್ ಆಗಿರ್ಬೇಕು. ಅವು ಕಂಪಲ್ಸರಿ ಒಂದಕ್ಕೊಂದು ಏನಾಗಬೇಕು, ಮೀಟ್ ಆಗ್ಬೇಕು. ಅಂಡ್ ಶುಡ್ ಮೀಟ್ ಅಂಡ್ ಶುಡ್ ಮೀಟ್ at a point. At a point ಒಳಗಡೆ ಏನಾಗಬೇಕು, ಮೀಟ್ ಆಗಬೇಕು. ಸಪೋಸ್ ಆ ತರ ಮೀಟ್ ಆಗ್ಲಿಲ್ಲಪ್ಪ ಅಂದ್ರೆ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಇಮೇಜ್. ಇಮೇಜ್ ಏನಾಗಲ್ಲ, ಫಾರ್ಮ್ ಆಗಲ್ಲ. ದೇರ್ ಇಸ್ ನೋ ಎನಿ ಪಾಸಿಬಿಲಿಟಿ ಟು ಫಾರ್ಮ್ ಎನ್ ಇಮೇಜ್. ಇವೆರಡು ರೂಲ್ ನ ಫಾಲೋ ಮಾಡ್ಬೇಕಾಗಿತ್ತು. ಇವೆರಡು ರೂಲ್ ನ ಫಾಲೋ ಮಾಡ್ಲಿಲ್ಲಪ್ಪ ಅಂದ್ರ ಸತ್ರು ಇಮೇಜ್ ಫಾರ್ಮ್ ಆಗಲ್ಲ. ಹೌದಾ? ನೋಡೋಮಂತ ಹೆಂಗಂತ ಹೇಳಿ. ಕನ್ಸಿಡರ್ ಅ ಪ್ಲೇನ್ ಮಿರರ್ ಹಿಯರ್. ದಿಸ್ ಇಸ್ ಪ್ಲೇನ್ ಮಿರರ್. What is this? Plane mirror. And I am going to place an object here. ಇಲ್ಲ ಆಬ್ಜೆಕ್ಟ್ ಪ್ಲೇಸ್ ಮಾಡ್ತೀನಿ. ಆಬ್ಜೆಕ್ಟ್ ಪ್ಲೇಸ್ ಮಾಡಿ, or else ನೀನೇ ಇಟ್ಕೊಟ್ಟು, ನೀನೇ. ಇದು ಆಬ್ಜೆಕ್ಟ್ ಇಮೇಜ್ ಮಿರರ್ ಒಳಗಡೆ ಇಲ್ಲಿ ಡಾಟೆಡ್ ಐತ್ರ. ಡಾಟೆಡ್ ಅಂದ್ರೆ ಏನು? ಸಿಲ್ವರ್ ಸರ್ಫೇಸ್ ಆರ್ ಸಿಲ್ವರ್ ಕೋಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಲ್ವರ್ ಕೋಟಿಂಗ್. ದಿಸ್ ಇಸ್ ಸಿಲ್ವರ್ ಕೋಟಿಂಗ್. ಸಪೋಸ್ ಆ ಸಿಲ್ವರ್ ಕೋಟಿಂಗ್ ನಾವೇನಾದ್ರೂ ಮಾಡ್ಲಿಲ್ಲಪ್ಪ ಅಂದ್ರೆ ದೇರ್ ಇಸ್ ನೋ ಪ್ರಾಪರ್ ಫಾರ್ಮೇಶನ್ ಆಫ್ ಇಮೇಜ್ ಆಗಲ್ಲ. ಬಿಕಾಸ್ ಸಿಲ್ವರ್ ಇಸ್ ಹ್ಯಾವಿಂಗ್ ದ ಬೆಸ್ಟ್ ರಿಫ್ಲೆಕ್ಟಿವ್ ಪ್ರಾಪರ್ಟಿ. ಇದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ ಒಳಗಡೆ ಬ್ರೀಫ್ಲಿ ಡಿಸ್ಕಸ್ ಮಾಡಿ ಹೋಗಿ. ಅದನ್ನ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಜಸ್ಟ್ ವಿಸಿಟ್ ಮೈ ಪಾರ್ಟ್ 3 ರೇ ಆಪ್ಟಿಕ್ಸ್ ಚಾಪ್ಟರ್. ಕರೆಕ್ಟಾ? ನಾ ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್ ಎನ್ ಇಮೇಜ್? 2 ಲೈಟ್ ರೇಸ್. ಇಲ್ಲಿ ನನಗೇನಪ್ಪಾ ಅಂದ್ರೆ ಆಬ್ಜೆಕ್ಟ್ ಇಂದ ಮಿನಿಮಮ್ 2 ಲೈಟ್ ರೇಸ್ ಶುಡ್ ಎಮಿಟ್. ಈಗ ನಾನ್ ಮಿರರ್ ಮುಂದೆ ನಿಂತಪ್ಪ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಪ್ರೊಡ್ಯೂಸ್ ಆಗ್ತಾವ, ಗೊತ್ತದಕ್ಕೆ. ಈಗ ಇನ್ಫೈನೈಟ್ ಲೈಟ್ ರೇಸ್ ಪ್ರೊಡ್ಯೂಸ್ ಆಗ್ತಾವಪ್ಪ ಅಂತಂದ್ರೆ ನಾವು ಇನ್ಫೈನೈಟ್ ಇಲ್ಲಿ ಡ್ರಾ ಮಾಡಕ್ಕಾಗಲ್ಲಪ್ಪಿ. ದಟ್ ಈಸ್ ವೈ ವಿ ಶುಡ್ ಕನ್ಸಿಡರ್ ಮಿನಿಮಮ್ ನಂಬರ್ ಎಷ್ಟು ಬೇಕಲ್ಲ ಅಷ್ಟೇ ಡ್ರಾ ಮಾಡ್ಕೊತೀವಿ. ಮಿನಿಮಮ್ ಎಷ್ಟು ಬೇಕು? 2 ಬೇಕು. ಎಷ್ಟು ಬೇಕು? 2 ಲೈಟ್ ರೇಸ್. ಒಂದು ನಾನೇನ್ ತಗೋತೀನಪ್ಪ ಅಂದ್ರ ಪರ್ಪೆಂಡಿಕ್ಯುಲರ್ಲಿ ಇನ್ಸಿಡೆಂಟ್ಸ್ ಆನ್ ದ, ಅಲ್ಲ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ನಾರ್ಮಲ್ ಥ್ರೂ ಇನ್ಸಿಡೆಂಟ್ ಆಗೈತಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ನಾರ್ಮಲ್ ಇನ್ಸಿಡೆನ್ಸ್. ಏನಂತ ಕರಿತೀವಿ? ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಕರೆಕ್ಟಾ? ಫಸ್ಟ್ ರೇ ನಾರ್ಮಲ್ ಇನ್ಸಿಡೆಂಟ್ ಆಯ್ತು. ಸೆಕೆಂಡ್ ರೇ ಅಟ್ ಅ ಸರ್ಟೇನ್ ಆಂಗಲ್ ಇನ್ಸಿಡೆಂಟ್ ಆಗ್ತದೆ. And after that it will reflect like this. ಇದು ಫಸ್ಟ್ ಲೈಟ್ ರೇ ಹೆಂಗ್ ರಿಫ್ಲೆಕ್ಟ್ ಆಗ್ತದೆ? ನಾರ್ಮಲ್ ಇನ್ಸಿಡೆನ್ಸ್ ಅಲ್ಲ, ಪ್ರೀವಿಯಸ್ ಸೆಷನ್ ಒಳಗೆ ಬ್ರೀಫ್ಲಿ ಡಿಸ್ಕಸ್ ಮಾಡಿದ್ವಿ. ನಾರ್ಮಲ್ ಇನ್ಸಿಡೆನ್ಸ್ ಒಳಗಡೆ ಏನಾಗ್ತದೆ ಅಂತ ಹೇಳಿ,
ನಾರ್ಮಲ್ ಇನ್ಸಿಡೆನ್ಸ್ ಒಳಗಡೆ ಏನಾಗ್ತದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಜೀರೋ. ಆಂಗಲ್ ಆಫ್ ಇನ್ಸಿಡೆನ್ಸ್ ಜೀರೋ ಐತಪ್ಪ, ಆಂಗಲ್ ಆಫ್ ರಿಫ್ಲೆಕ್ಷನ್ ಏನು, ದಟ್ ಈಸ್ ಆಲ್ಸೋ ಜೀರೋ. ಅಂದ್ರ ಸೇಮ್ ಡೈರೆಕ್ಷನ್ ನಾಗ ರಿಟರ್ನ್ ಆಗ್ತದೆ. ಲೈಕ್ ದಿಸ್, ಸೇಮ್ ಡೈರೆಕ್ಷನ್ ಏನಾಗ್ತದೆ, ರಿಟರ್ನ್ ಆಗ್ತದೆ. ಸೆಕೆಂಡ್ ಪಾಯಿಂಟ್ ನೋಡು, ದೋಸ್ ಶುಡ್ ಬಿ ರಿಫ್ಲೆಕ್ಟೆಡ್ ರೇಸ್. ಇದು ದಿಸ್ ಇಸ್ ಒನ್ ರಿಫ್ಲೆಕ್ಟೆಡ್ ರೇ, ದಿಸ್ ಇಸ್ ಅನದರ್ ರಿಫ್ಲೆಕ್ಟೆಡ್. ದೋಸ್ ಶುಡ್ ಬಿ ರಿಫ್ಲೆಕ್ಟೆಡ್ ರೇಸ್ ಅಂಡ್ ಶುಡ್ ಮೀಟ್ ಅಟ್ ಅ ಪಾಯಿಂಟ್. ಇವೆರಡು ರಿಫ್ಲೆಕ್ಟೆಡ್ ರೇಸ್ ಅದಲ್ಲಪಿ, ಎರಡು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗ್ಬೇಕು. ನೋಡ್ಲೆ, ಇದು ಹಿಂಗ್ ಹೊಂಟದ, ಇದು ಹಿಂಗ್ ಹೊಂಟದ, ಎರಡು ಹೆಂಗದ ಡೈವರ್ಜೆಂಟ್ ಅದ. ಡೈವರ್ಜೆಂಟ್ ಲೈಟ್ ರೇಸ್ ಯಾವಾಗ್ರಿ ಮೀಟ್ ಆಗ್ತಾವನಪಿ? ಡೈವರ್ಜೆಂಟ್ ಲೈಟ್ ರೇಸ್ ಡಸ್ ನಾಟ್ ಮೀಟ್ಸ್ ಟು ಈಚ್ ಅದರ್. ಒಂದಕ್ಕೊಂದು ಯಾವಾಗ್ಲೂ ಮೀಟ್ ಆಗಲ್ಲ. ಒಂದಕ್ಕೊಂದು ಯಾವಾಗ್ಲೂ ಮೀಟ್ ಆಗಲ್ಲಪ್ಪ ಅಂತಂದ್ರ ಇಮೇಜ್ ಫಾರ್ಮ್ ಆಗತ್ತಾನ ಮಿರರ್ ಒಳಗಡೆ ನಿಂದು? ಇಮೇಜ್ ಫಾರ್ಮ್ ಆಗಲ್ಲ. ಅಂದ್ರೆ ಇಮೇಜ್ ಫಾರ್ಮ್ ಆಗಲ್ಲ ಅಂತ ನಾ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಪ್ಪಿ. ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಆಲ್ರೆಡಿ ಮಿರರ್ ಮುಂದೆ ನಿಂತೀನಿ, ಮಿರರ್ ಒಳಗಡೆ ನಂದು ಮಾರಿ ಕಾಣಕತ್ತದ. ಏನ್ ಕಾಣಕತ್ತದ? ಮಿರರ್ ಮುಂದೆ ಆಲ್ರೆಡಿ ನೀನು ಮಾರಿ ಹೊಲಸು ಮಾರಿ ಕಾಣಕತ್ತದಪ್ಪಿ. ಕರೆಕ್ಟ್ ಕಾಣಕತ್ತದ. ಬಟ್ ನಿನ್ ಫೇಸ್ ಕಾಣಕತ್ರು ಇಮೇಜ್ ಫಾರ್ಮ್ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಕ್ ಬರಲ್ಲಪ್ಪಿ. ವಿ ಹ್ಯಾವ್ ಟು ಪ್ರೂವ್ ಇಟ್. ಪ್ರಾಕ್ಟಿಕಲಿ ಪ್ರೂವ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈ ಕಡೆ ಮೀಟ್ ಆಗಲ್ಲಪ್ಪಿ, ಈ ಕಡೆ ಮೀಟ್ ಆಗಲ್ಲ, ಅಟ್ಲೀಸ್ಟ್ ಈ ಕಡೆ ಆದ್ರೂ ಮೀಟ್ ಆಗ್ತಾವ. ಈ ಕಡೆ ಹೆಂಗದ ಡೈವರ್ಜೆಂಟ್ ಅವ, ಈ ಕಡೆ ಡೈವರ್ಜೆಂಟ್ ಆ ಕಡೆ ಮೀಟ್ ಆಗ್ಲಿಲ್ಲಪ್ಪ ಅಂದ್ರೆ ಹಿಂದಕ್ ತೊಂಬ ಮೀಟ್ ಆಗ್ತಾವಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗ್ಯಾವ, ಡೈವರ್ಜಿಂಗ್ ಅದಾವ, ಡೈವರ್ಜಿಂಗ್ ಇದ್ವಪ್ಪ ಅಂತ ಹಿಂದಕ್ ತೊಗೊಂಬ ಮೀಟ್ ಆಗ್ತಾವಲ್ಲ. ಎಸ್, ದೇ ವಿಲ್ ಮೀಟ್. ಏನಾಗ್ತಾವ? ಮೀಟ್ ಆಗ್ತಾವ. ಅದಕ್ಕೆ ಏನ್ ಮಾಡ್ಕೋತೀನಿ, ರಿಫ್ಲೆಕ್ಟೆಡ್ ರೇ, ಎರಡೂ ರಿಫ್ಲೆಕ್ಟೆಡ್ ರೇ ನಾನು ಏನ್ ಮಾಡ್ಕೋತೀನಿ, ಎಕ್ಸ್ಟೆಂಡ್ ಮಾಡ್ಕೋತೀನಿ. ಏನ್ ಮಾಡ್ಕೋತೀನಿ? ಎಕ್ಸ್ಟೆಂಡ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗೋಲ್ಲ ಎರಡು. ಎಲ್ಲಿ ಮೀಟ್ ಆಗೋಪಿ? at this point, means image is forms here. ಇಲ್ಲಿ image form. This is the image formation by the plane mirror. And similarly ಇಲ್ಲಿ ನಾನು characteristics of the image ನು ಬರೀಬೇಕು. ನಿನಗೆ ಆಲ್ರೆಡಿ ನೀ ಮಿರರ್ ಒಳಗಡೆ ನೋಡ್ಕೋತೇಪಿ. ಮಿರರ್ ಒಳಗಡೆ ನೋಡ್ಕೋಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜಸ್ ಗೊತ್ತದಾವ ನಿನಗ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಗೊತ್ತದ. ಲೆಟ್ಸ್ ಐಡೆಂಟಿಫೈ. ನೋಡ್ಲೆ, ನೀನು ಎಷ್ಟು ನಿಂದು ಬಾಡಿ ಸೈಜ್ ಇರ್ತೈತಲ್ಲಪ್ಪಿ, ನಿನ್ ಇಮೇಜ್ ಬಾಡಿ ಸೈಜ್ ಸೇಮ್ ಇರ್ತೈತಿ ಇನ್ ದ ಪ್ಲೇನ್ ಮಿರರ್. ಫಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲ ಮನೆ ಪ್ಲೇನ್ ಮಿರರ್ ನಿಂತಪ್ಪ ಅಂತ ನಿನ್ನ ಫೇಸ್ ಎಷ್ಟು ಇರ್ತೈತಿ, ಪ್ಲೇನ್ ಮಿರರ್ ನಿನ್ ಫೇಸ್ ಅಷ್ಟೇ ಕಾಣ್ತದ. ದೊಡ್ಡದಕ್ಕದನ ಆಗಲ್ಲ, ಸಣ್ಣದಕ್ಕದನ ಆಗಲ್ಲ. ನಿನ್ ಫೇಸ್ ಏನಿರ್ತೈತಿ ಅದೇ ಫೇಸ್, ಅಷ್ಟೇ ಫೇಸ್ ಅಲ್ಲಿ ಕಾಣ್ತದ. ಅಂದ್ರೆ ಏನು? ಸೈಜ್ ಆಫ್ ಇಮೇಜ್ ಈಸ್ ಸೇಮ್ ಆಸ್ ಸೈಜ್ ಆಫ್ ಆಬ್ಜೆಕ್ಟ್. ಹೌದಾ? ನೆಕ್ಸ್ಟ್ ಸೆಕೆಂಡ್, ಇಲ್ಲಿ ಡಿಸ್ಟೆನ್ಸ್ ಇರ್ತದಲ್ಪಿ ಫ್ರಾಮ್ ದ ಆಬ್ಜೆಕ್ಟ್ ಟು ದ ಮಿರರ್, ದಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಮಿರರ್ ಟು ದ ಇಮೇಜ್. ನೀ ಮಿರರ್ ನಿಂತ ಎಷ್ಟು ದೂರ ನಿಂತಿರ್ತಲ್ಲಪ್ಪಿ, ಮಿರರ್ ಒಳಗಡೆ ಇಮೇಜ್ನು ಅಷ್ಟೇ ದೂರ ಆಗಿರ್ತದೆ. ಮಿರರ್ ಮುಂದೆ ಎಷ್ಟು ದೂರ ನಿಂತಿರ್ತಲ್ಲಪ್ಪಿ, ಮಿರರ್ ಒಳಗಡೆ ಇಮೇಜ್ನು ಅಷ್ಟೇ ದೂರ ಫಾರ್ಮ್ ಆಗಿರ್ತದೆ. Means distance between the object to the mirror is always equals to distance between the image to the mirror. Let's write second characteristics. Distance between object to mirror is not and. ಏನದು? is always ಏನಿರ್ತದ? equal to distance between image to mirror. That is your second characteristics. Third characteristics ನೋಡು, ಇಮೇಜ್ ವರ್ಚುವಲ್ ರಿಯಲ್. ಇಮೇಜ್ ಡಾಟೆಡ್ ಲೈಟ್ ರೇಸ್ ಇನ್ ದ ಫಾರ್ಮ್ ಆಗಿತ್ತು, ರಿಯಲ್ ಲೈಟ್ ರೇಸ್ ಇನ್ ದ ಫಾರ್ಮ್. ಡಾಟೆಡ್ ಲೈಟ್ ರೇಸ್ ನೋಡು, ಡಾಟೆಡ್ ಟಕ 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 ಡಾಟೆಡ್ ಲೈಟ್ ರೇಸ್ ಇನ್ ದ ಫಾರ್ಮ್ ಆಗಿತ್ತು. ಇವೆ ರಿಯಲ್ ಲೈಟ್ ರೇಸ್. ಇಲ್ಲೊಂದು ಲೈಟ್ ರೇ ದೀಸ್ ಟು ಆರ್ ರಿಯಲ್ ಲೈಟ್ ರೇಸ್. ರಿಯಲ್ ಲೈಟ್ ರೇಸ್ ಇಂದ ಇಮೇಜ್ ಫಾರ್ಮ್ ಆಗಿಲ್ಲ, ಡಾಟೆಡ್ ಲೈಟ್ ರೇಸ್ ಇಂದ ಇಮೇಜ್ ಫಾರ್ಮ್ ಆಗಿತ್ತು. ಮೀನ್ಸ್ ಇಮೇಜ್ ಏನು? ಇಮೇಜ್ ಈಸ್ ವರ್ಚುವಲ್. ಏನದು? ವರ್ಚುವಲ್ ಅದ ಇಮೇಜ್. ನೆಕ್ಸ್ಟ್ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಮೇಜ್ ನೋಡಪ್ಪಿ, ಸೀದಾ ಅದ ಉಲ್ಟಾ ಅದ. ಸೀದಾ ಇದ್ರೆ ಏನಂತ ಕರಿತೀವಿ? ಇಮೇಜ್ ಈಸ್ ಎರೆಕ್ಟ್ ಅಂತ ಕರಿತೀವಿ. ಅಂಡ್ ಸಿಮಿಲರ್ಲಿ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡು, ಇದ್ರೊಳಗಡೆ ಇನ್ನೊಂದು ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಫಿನೋಮಿನಾನ್ ಆಗ್ತದಪ್ಪಿ. ದಟ್ ಈಸ್ ನಥಿಂಗ್ ಬಟ್ ಲ್ಯಾಟರಲ್ ಇನ್ವರ್ಷನ್ ಆಗ್ತದೆ. ನೀನ್ ಮಿರರ್ ಮುಂದೆ ಹೋಗಿ ನಿಂತು ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿದ್ರೆ ಮಿರರ್ ಒಳಗಡೆ ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಮಾಡ್ದಂಗೆ ಕಾಣ್ತಾನೆ. ಇಸ್ ರೈಟ್ ಆರ್ ರಾಂಗ್? ಮಿರರ್ ಮುಂದೆ ನಿಂತು ಬಲಗೈ ಎತ್ತಪ್ಪಿ, ಮಿರರ್ ಒಳಗಡೆ ಎಡಗೈ ಎತ್ತಿದಂಗೆ ಕಾಣ್ತಾನೆ. ಅದೇ ಮಿರರ್ ಮುಂದೆ ಹೋಗಿ ಎಡಗೈ ಎತ್ತಪ್ಪಿ, ಅದ್ರೊಳಗೆ ಬಲಗೈ ಎತ್ತಿದಂಗೆ ಕಾಣ್ತದೆ.
ಮೀನ್ಸ್ ಉಲ್ಟಾ ಆಗೈತೆ ಅಲ್ಲಿ. ಹೆಂಗ್ ಉಲ್ಟಾ ಆಗೈತಿ? ಟಾಪ್ ಟು ಬಾಟಮ್ ಉಲ್ಟಾ ಆಗಿಲ್ಲ, ಲೆಫ್ಟ್ ಟು ರೈಟ್, ಸೈಡ್ ಟು ಸೈಡ್ ಇನ್ವರ್ಟೆಡ್ ಆಗೈತಿ ಇಮೇಜ್. ಹೆಂಗ್ ಉಲ್ಟಾ ಆಗೈತಿ? ಸೈಡ್ ಟು ಸೈಡ್ ಉಲ್ಟಾ ಆಗೈತಿ. ಸೈಡ್ ಟು ಸೈಡ್ ಉಲ್ಟಾ ಏನಂತ ಕರಿತೀವಪ್ಪ ಅಂದ್ರೆ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಇಮೇಜ್ ಈಸ್ ಇನ್ವರ್ಟೆಡ್ ಐತಿ. ಹೆಂಗ್ ಇನ್ವರ್ಟೆಡ್ ಐತಿ? ಲ್ಯಾಟ್ರಲಿ ಇನ್ವರ್ಟೆಡ್ ಐತಿ. ಹೆಂಗ್ ಇನ್ವರ್ಟೆಡ್ ಐತಿ? ಲ್ಯಾಟ್ರಲಿ ಇನ್ವರ್ಟೆಡ್ ಐತಿ. Image is laterally inverted. These are 5 characteristics and these are very very important. ಇವ್ನ ಆಲ್ರೆಡಿ ಕ್ಲಾಸ್ 10th ಒಳಗಡೆ ಕಲ್ತಿದ್ವಿ, ಇಲ್ಲಿನೂ ಕಲಿಯಾಕತ್ತೀವಿ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಕ್ಲಾಸ್ 12 ಬಂದಿವಪ್ಪ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಲಿಬೇಕಲ್ಲ, ಎಕ್ಸ್ಟ್ರಾ ನೋಡ್ಬೇಕಲ್ಲ. ಅವಾಗ ಬರೀ ಇಷ್ಟೇ ಬರದ್ ಕೈ ಬಿಡ್ತಿದ್ವಿ. ಈಗ ಅನಲೈಸ್ ಮಾಡ್ಕೋಬೇಕು ಅವ್ರು ಕರೆಕ್ಟ್ ಅದಾವೋ ಇಲ್ಲ ಅಂತ. ಇವಂತೂ ಉಳಿಕೆದಂತೂ ಎಲ್ಲ ಈಸಿಲಿ ಅನಲೈಸ್ ಮಾಡ್ಕೊಂತಿ. ಇದನ್ನು ಅನಲೈಸ್ ಮಾಡೋದು ನೆಸೆಸರಿ ಇಲ್ಲ, ಇದನ್ನು ಅನಲೈಸ್ ಮಾಡೋದು ನೆಸೆಸರಿ ಇಲ್ಲ, ಇದನ್ನು ಅನಲೈಸ್ ಮಾಡೋದು ನೆಸೆಸರಿ ಇಲ್ಲ, ಇದನ್ನು ಅನಲೈಸ್ ಮಾಡೋದು ನೆಸೆಸರಿ ಇಲ್ಲ. ಇಲ್ಲೊಂದೈತಿ ನೋಡು, ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಟು ಮಿರರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಇಮೇಜ್ ಟು ಮಿರರ್ ಅಂತ ಹೇಳಿ. ಇಲ್ಲಿಂತ್ರ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಎರಡು ಏನಿರ್ತಾವ ಅಂತ ಹೇಳ್ಯಾರ ಅವರು, ಸೇಮ್ ಇರ್ತಾವ ಅಂತ ಹೇಳ. ಹೌದಾ? ಪ್ರೂವ್ ಮಾಡೋಪಿ, ಲೆಟೆಸ್ಟ್ ಟ್ರೈ ಮಾಡೋಣ. ಪ್ರೂಫ್ ಫಾರ್ second characteristics. Second characteristic. Proof for second characteristic. ನೋಡೋಣ ಪ್ರೂಫ್ ಏನೇನು ನೋಡ್ಕೊಳ್ಳೋಣ. ಕರೆಕ್ಟಾ? ಬಾಯ್ ಕರೆಕ್ಟಾ? ಬಾಯ್ ನೋಡ್ಕೊಳ್ಳೋಣ. ಇದಕ್ಕೆ ನಾನು ನೇಮ್ ಕೊಡ್ತೀನಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ದಿಸ್ ಇಸ್ ಡಿ. ಹೌದಾ? ಸಿ ಹಿಯರ್, ಇಲ್ಲ ನಾನೇನ್ ಮಾಡ್ತೀನಿ, ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ ಟು ದ ಮಿರರ್ ಡ್ರಾ ಮಾಡ್ತೀನಿ. ನಾರ್ಮಲ್ ಅಂತ ತಿಳ್ಕೊ. ಏನಿದು? ನಾರ್ಮಲ್. ವಾಟ್ ಇಸ್ ದಿಸ್? ನಾರ್ಮಲ್. ಓಕೆ, ನಾರ್ಮಲ್ ಅಂತ. ಹಾ, ಪ್ರೂವ್ ಮಾಡ್ಬೇಕಲ್ಲ. ಏನ್ ಪ್ರೂವ್ ಮಾಡ್ಬೇಕು? ಎ ಸಿ ಈಸ್ ಈಕ್ವಲ್ಸ್ ಟು ಸಿ ಡಿ. ಇವೆರಡು ಡಿಸ್ಟೆನ್ಸ್ ಸೇಮ್ ಅಂತ ಪ್ರೂವ್ ಮಾಡ್ಬೇಕಲ್ಲ. ಅಂದ್ರೆ ಎ ಸಿ ಈಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಪ್ರೂವ್ ಮಾಡ್ಕೋಬೇಕು. ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕು ನಾನು? ಎ ಸಿ ಈಸ್ ಈಕ್ವಲ್ಸ್ ಟು ಸಿ ಡಿ. ಇಲ್ಲಿ ನಾವೇನ್ ಮಾಡ್ಬೇಕು? ಜಾಮೆಟ್ರಿಕಲಿ ಪರ್ಫೆಕ್ಟ್ ಇರ್ಬೇಕು. ಈ ಚಾಪ್ಟರ್ ಒಳಗಡೆ ಜಾಮೆಟ್ರಿಕಲಿ ಪರ್ಫೆಕ್ಟ್ ಇರಬೇಕು. ಬಿಕಾಸ್ ದಿಸ್ ಆಲ್ಸೋ ಕಾಲ್ಡ್ ಆಸ್ ಅ ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಕರೀತಾರೆ. ಹೌದಾ ಇಲ್ಲ? ರೇ ಆಪ್ಟಿಕ್ಸ್ ಏನಂತ ಕರೀತಾರೆ? ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಕರೀತಾರೆ. ಜಾಮೆಟ್ರಿಕಲಿ ಪರ್ಫೆಕ್ಟ್ ಇರಬೇಕು. ಓಕೆ, ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಾ ಈಸಿ ವೇದಾಗ ಹೇಳ್ಕೊಡ್ತೇನೆ ನಿಮ್ಗೆ ಹೆಂಗಂತ. ಕರೆಕ್ಟಾ? ಇಲ್ಲಿ ನೋಡು, ಎ ಸಿ ಮತ್ತು ಸಿ ಡಿ ಎರಡು ಏನಿರ್ಬೇಕಂತ ಏನಿ? ಸೇಮ್ ಇರ್ಬೇಕು. ಅದನ್ನ ಬರ್ದಿವಲ್ಲ ಅಲ್ಲಿ. ಹೆಂಗ್ ಸೇಮ್ ಇರ್ತಾವ ಪ್ರೂವ್ ಮಾಡ್ಬೇಕು. ಕನ್ಸಿಡರ್ ಟೂ ಟ್ರಯಾಂಗಲ್ಸ್ ಹಿಯರ್. ಯಾವ್ಯಾವ ಟ್ರಯಾಂಗಲ್ಸ್? ಇನ್ ಟ್ರಯಾಂಗಲ್ ಯಾವ್ದು? ಎ ಬಿ ಸಿ. ಇನ್ ಟ್ರಯಾಂಗಲ್ ಎ ಬಿ ಸಿ. ಅಂಡ್ ಇನ್ನೊಂದು ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಬಿ ಸಿ ಡಿ. ಬಿ ಸಿ ಡಿ. ಬಿ ಸಿ ಡಿ ಏನಪ್ಪಿ? ಬಿ ಸಿ ಡಿ. ಎರಡು ಟ್ರಯಾಂಗಲ್ ಒಳಗಡೆ ಕಂಪ್ಯಾರಿಸನ್ ಮಾಡೋದು. ಇಲ್ಲಿ ನೋಡು, ಬಿ ಸಿ ಐತಲ್ಲಪ್ಪಿ, ಬಿ ಸಿ ಸೈಡ್ ಇಟ್ ಈಸ್ ಕಾಮನ್ ಫಾರ್ ಟೂ ಟ್ರಯಾಂಗಲ್ಸ್. ಇಸ್ ಇಟ್ ರೈಟ್? ನನಗೆ ಎರಡು ಟ್ರಯಾಂಗಲ್ ಒಳಗಡೆ ಕಾಮನ್ ಅಲ್ಲ. ಅಂದ್ರೆ ಎರಡು ಒಂದ್ ಸೈಡ್ ಏನಾಯ್ತಪ್ಪಿ? ಕಾನ್ಸ್ಟೆಂಟ್ ಆಯ್ತು, ಸೇಮ್ ಆಯ್ತು. ಮೀನ್ಸ್ ಇಲ್ಲಿನೂ ಬಿ ಸಿ ದಟ್ ಈಸ್ ಈಕ್ವಲ್ಸ್ ಟು ಈ ಕಡೆನೂ ಬಿ ಸಿ. ಏನಾಯ್ತು? ಬಿ ಸಿ ಆಯ್ತು. ಏನಿದು? ಸೈಡ್. ಏನಿದು? ಸೈಡ್. ಎರಡುದ್ರಾಗೂ ಒಂದ್ ಸೈಡ್ ಏನಾದ್ರು ಸೇಮ್ ಅದು. ಹೌದಾ? ಕರೆಕ್ಟಾ? ಯಾವ್ದಾವ್ದು? ಇದು ಸೇಮ್ ಐತಿ. ಸೇಮ್. ನೆಕ್ಸ್ಟ್ ನೋಡುವ, ಇದ್ರೊಳಗಡೆ ಒನ್ ಆಂಗಲ್ ಎಷ್ಟು? 90 ಡಿಗ್ರಿ. ಇದ್ರೊಳಗಡೆ ಒನ್ ಆಂಗಲ್ ಎಷ್ಟು? 90 ಡಿಗ್ರಿ. ಯಾವ ಆಂಗಲ್ ಅದು? ಸಿ ಆಂಗಲ್. ಟ್ರಯಾಂಗಲ್ ಎ ಬಿ ಸಿ ಒಳಗಡೆ ಒನ್ ಆಂಗಲ್ ಇಸ್ 90 ಡಿಗ್ರಿ. ಈ ಕಡೆ ಟ್ರಯಾಂಗಲ್ ಬಿ ಸಿ ಡಿ ಒಳಗಡೆ ಒನ್ ಆಂಗಲ್ ಇಸ್ 90 ಡಿಗ್ರಿ. ಮೀನ್ಸ್ ಏನಾಯ್ತು? 90 ಡಿಗ್ರಿ. ಆಂಗಲ್ ಸಿ ಈಸ್ ಈಕ್ವಲ್ಸ್ ಟು ಆಂಗಲ್ ಸಿ. ಹೌ ಮಚ್? ದಟ್ ಈಸ್ 90 ಡಿಗ್ರಿ. ಎಷ್ಟಾಯ್ತು? 90 ಡಿಗ್ರಿ. ಮೀನ್ಸ್ ಒನ್ ಆಂಗಲ್ ಏನಾಯ್ತು? ಸೇಮ್ ಆಯ್ತು. ಆಂಗಲ್ ಇದು ಏನದು? ಆಂಗಲ್. ಇನ್ನೊಂದು ನೋಡಮ್ಮ. ಸಿ ಹಿಯರ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಇದೇನು? ಆಂಗಲ್ ಆಫ್ ರಿಫ್ಲೆಕ್ಷನ್. ಎರಡು ಏನಿರ್ತಾವ? ಸೇಮ್ ಇರ್ತಾವ. ಎರಡು ಸೇಮ್ ಇರ್ತಾವಪ್ಪ ಅಂತಂದ್ರ ಸಿ ಹಿಯರ್, ದಿಸ್ ಇಸ್ ಆರ್ ಅಂಡ್ ದಿಸ್ ಇಸ್ ಆಲ್ಸೋ ಆರ್. ಇದಕ್ಕೇನು ಕರಿತೀವಪ್ಪಿ? ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಹೌದಾ ಇಲ್ಲ? ಆಂಗಲ್ ಆರ್, ದಿಸ್ ಇಸ್ ಆಲ್ಸೋ ಆರ್. And this angle, from this phenomenon, this angle is equals to this angle. B angle ಎರಡು ಕಡೆ ಕಾನ್ಸ್ಟೆಂಟ್ ಅದ ಇಲ್ಲ ನೋಡಿ, ಎರಡು ಕಡೆ ಏನು ಕಾನ್ಸ್ಟೆಂಟ್. This angle is equals to this angle.
This is equals to angle B is equals to angle B. Angle B is equals to angle B. ಏನಿದು ಸೈಡ್ ಇದು ಏನಿದು ಸೈಡ್ ನಾಟ್ ಸೈಡ್ ಆಂಗಲ್ ಅಲ್ಲ ಆಂಗಲ್ ಏನಪ್ಪ ಇದು ಆಂಗಲ್ ವಾಟ್ ಇಸ್ ದಿಸ್ ಆಂಗಲ್ ಕಾಂಕ್ರೀಟ್ ಏನಾಗ್ತದೆ ನೋಡು ಆಂಗಲ್ ಸೈಡ್ ಆಂಗಲ್ ಕರೆಕ್ಟಾ ಕಾಂಗ್ರೆಂಟ್ಸ್ ಮ್ಯಾಥಮೆಟಿಕ್ಸ್ ಒಳಗೆ ಕಲ್ತೀರಿ ಜಾಮಿಟ್ರಿ ಒಳಗೆ ಬರ್ತಾವಲ್ಲ ಆಂಗಲ್ ಸೈಡ್ ಕಲ್ತೀರ ಇಲ್ಲ ಇಲ್ಲಿ ಏನಾಯ್ತು ಆಂಗಲ್ ಸೈಡ್ ಆಂಗಲ್ ASA ಕಾಂಗ್ರುಯೆಂಟ್ ಅಪ್ಲೈ ಆಯ್ತು ASA ಕಾಂಗ್ರುಯೆಂಟ್ ಅಪ್ಲೈ according to the ASA congruent these two triangles are in the same ratio not same ratio ಸೇಮ್ ರೇಷಿಯೋದವಪ್ಪ ಅಂತ ಎಲ್ಲಾ ಸೈಡ್ಸು ಸೇಮು ಎಲ್ಲಾ ಆಂಗಲ್ಸು ಸೇಮ್ ಅಪ್ಪ ಅಂತಂದ್ರ AC is equals to CD AC is equals to CD AC ಮತ್ತೆ CD ಏನಾಯ್ತು ಸೇಮ್ ಆಯ್ತು ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಯಾವುದು ಕಾಂಗ್ರುಯೆಂಟ್ ಇಂದ ಪ್ರೂವ್ ಮಾಡ್ತೀವಿ ನಾವು ASA ಕಾಂಗ್ರುಯೆಂಟ್ ಯೂಸ್ ಮಾಡಿಕೊಂಡು the distance between the object to the mirror it is same as the distance between the mirror to the image ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ತೀವಿ ಕರೆಕ್ಟಾ and this is about image formation by the plane mirrors similarly image formation ಮಾಡ್ಕೋಬೇಕಾಗಿತ್ತಪ್ಪ ಅಂತ ನೆಕ್ಸ್ಟ್ ಸೆಷನ್ ಒಳಗಡೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಪೊಸಿಷನ್ಸ್ ಆಬ್ಜೆಕ್ಟ್ ಡಿಫ್ರೆಂಟ್ ಇಮೇಜಸ್ ಫಾರ್ಮ್ ಆಗ್ತಾವ ಹೆಂಗ್ ಫಾರ್ಮ್ ಆಗ್ತಾವ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಮು ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದೀಸ್ 3 ಎಕ್ಸಾಮಿನೇಷನ್ ಈ 3 ಎಕ್ಸಾಮಿನೇಷನ್ ಯಾವ ಇಂಪಾರ್ಟೆಂಟ್ ಅಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋಕೆ ಕೀಪ್ ವಾಚಿಂಗ್ ದಿಸ್ ಇಸ್ ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 0 see you in the next video